ಹಾಸನದಲ್ಲಿ ಭರ್ಜರಿ ಸಮಾವೇಶ ಮಾಡ್ತಿದ್ದಾರೆ. ಜೆಡಿಎಸ್ ಭದ್ರಕೋಟೆ ಅಥವಾ ನಿಮ್ಮ ಭದ್ರಕೋಟೆಯಲ್ಲಿ ನಡೀತಾ ಇರೋ ಸಮಾವೇಶ ಸರ್, ಇದು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮಾಡಲಿ, ಅವರಿಗೆ ಮಾಡಿ ಜಿಲ್ಲೆ ಅಭಿವೃದ್ಧಿ ಮಾಡಲಿ. ನಾವೇನು ಅದ್ರ ಬಗ್ಗೆ ಗಾಬರಿ ಆಗಬೇಕಾದಂಥ ಸನ್ನಿವೇಶ ಏನಿಲ್ಲ. ಈಗ ರಾಮನಗರ ಮುಗಿಸಿದ್ವಿ. ಈಗ ನೋಡಿ ಸರ್, ಅದೆಲ್ಲ ಮುಗಿಸೋದು ದೇವ್ರಿಗೆ ಸಂಬಂಧಪಟ್ಟಿದ್ದು. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ನಡೀತಪ್ಪ, ಒಂದೇ ವರ್ಷದಲ್ಲಿ ಏನಾಯಿತು? ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದು ಒಂದೇ ವರ್ಷದಲ್ಲಿ ಏನಾಯ್ತು ರೀ? ಅದರಿಂದ ಇವತ್ತು ಅದಕ್ಕೆಲ್ಲ ಧೃತಿಗೆಡುವಂಥದ್ದಿಲ್ಲ. ನಾವೆಲ್ಲ ಸೋಲು ಗೆಲುವು ನೋಡಿರೋದು. ನಮಗಿವತ್ತು ಜಿಲ್ಲೆದು 2-3 ಕೆಲಸ ಪೆಂಡಿಂಗ್ ಇತ್ತು. ಒಂದು ಹಾಸನದ ರಿಂಗ್ ರೋಡ್ ಇತ್ತು. ನಿನ್ನೆ ಗಡ್ಕರಿಯನ್ನು ಭೇಟಿ ಮಾಡಿ ಆ ರಿಂಗ್ ರೋಡನ್ನು ಅನುಮತಿ ಕೊಡೋದಕ್ಕೆ ಒಪ್ಪಿ ಆದೇಶನ ದೇವೇಗೌಡರು ನಾನು ಹೋಗಿ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ರೈಲ್ವೇದೊಂದು 5-6 ಪ್ರಾಜೆಕ್ಟ್ ಇತ್ತು ನಮಗೆ. ಅದನ್ನು ಸಹ ರೈಲ್ವೆ ಮಂತ್ರಿಗಳು ನಿನ್ನೆ ಕುಮಾರಸ್ವಾಮಿಯವರು, ನಾನು, ರೈಲ್ವೆ ಮಿನಿಸ್ಟ್ರು ದೇವೇಗೌಡರು ಒಟ್ಟು ಸೇರಿ ಒಂದು ನಮ್ಮಲ್ಲಿ ಫ್ಲೈಓವರ್ಗಳಿತ್ತು. ದುಡ್ಡು ಹತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಒಂದು ಫ್ಲೈಓವರ್ನ 150 ಕೋಟಿ ರೂಪಾಯಿ, ಒಂದು ಫ್ಲೈಓವರ್ 4 ಲೈನ್, ಅದನ್ನು 2 ಲೈನ್ ಆಗಿತ್ತು. ಅದನ್ನು 4 ಲೈನ್ಗೆ ಅಪ್ಗ್ರೇಡೇಷನ್ ಮಾಡಿಸೋದಿತ್ತು. 2 ಲೈನ್ಗೆ ಅಪ್ರೂವಲ್ ಆಗಿ ಕಂಪ್ಲೀಟ್ ಆಗಿತ್ತು. ಈಗ ಆ ದುಡ್ಡು ಹತ್ರ 150 ಕೋಟಿ ಇದು. ಮತ್ತು ನಮ್ಮ ಫಾದರ್ ಊರು, ಸ್ವಂತ ಊರು, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಒಂದು ಅಂಡರ್ ಪಾಸ್ ಇತ್ತು, ಅದು ಕ್ಲಿಯರ್ ಆಗಿದೆ. ಲ್ಯಾಂಡ್ ಎಕ್ವಿಷನ್ಗೂ ದುಡ್ಡು ಕೊಟ್ಟಿದ್ದೀವಿ. ಹೊಳೆನರಸೀಪುರ ಪ್ಲ್ಯಾಟ್ಫಾರಮ್ 4 ಪ್ಲ್ಯಾಟ್ಫಾರಮ್ ಮಾಡೋದಕ್ಕೆ 6 ಎಕರೆ ಲ್ಯಾಂಡ್ ಕೊಡಿಸಿದ್ದೆ, ಅದಕ್ಕೆ ರೈಲ್ವೇದು. ಇನ್ನೊಂದು ಮಸ್ತವಸಳ್ಳಿ ಅಂತ ನಮ್ಮ ಫಾದರ್ ನೀಟು, ಅಲ್ಲಿ ರೈಲ್ವೆ ಸ್ಟೇಷನ್ನು ಡಬಲಿಂಗ್ ಕ್ರಾಸ್ ಮಾಡೋದಕ್ಕೆ, 2 ಲೈನ್ ಇನ್ನೊಂದು ಮಾಡೋದಕ್ಕೆ ಅನುಮತಿ ಕೇಳಿದ್ದು. ಅದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೆ. ಅಲ್ಲ ಸರ್, ಈ ಸಮಾವೇಶ ಮಾಡ್ತಾ ಇರೋದು ನಾನು ದೇವೇಗೌಡರ ಕುಟುಂಬಕ್ಕೆ ಒಂದು ಮೆಸೇಜ್ ಕೊಡಬೇಕು. ಅಯ್ಯೋ ನೋಡ್ರಿ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಇಂಥ ಸಮಾವೇಶ ಎಷ್ಟು ನೋಡಿದ್ದೀನಿ ರೀ. ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಜೆಡ್ಪಿಯಿಂದ ಬಂದಿರೋನು. ಇವಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅದು ಉತ್ತರ 2028ಕ್ಕೆ ಕುಮಾರಣ್ಣ, ನಾನು, ದೇವೇಗೌಡರು ಸೇರೇ ಕೊಡ್ತೀವಿ. ಇದು ಟಾರ್ಗೆಟ್ JDS ಸರ್? ಇದು ಅದೆಲ್ಲ ಟಾರ್ಗೆಟ್ JDS ಮಾಡೋಕ್ಕೂ ಏನಾಯ್ತು ರೀ? 2018ರಲ್ಲಿ ಏನಾಯಿತು? ಟಾರ್ಗೆಟ್ JDS ಮಾಡೋಕ್ಕೆ ಹೋಗಿ ಏನಾಯಿತು? ಕರ್ಕೊಂಡು ಹೋದ್ರು. ಮತ್ತೆ ದೇವೇಗೌಡರು ಮನೆ ಕುಮಾರಣ್ಣನ ದೇವೇಗೌಡರು ಬಂದು ಕಾಲು ಕಟ್ಟಿದ್ರಲ್ರಿ, ಪಾದಕ್ಕೆ ಬಿದ್ರಲ್ರಿ. ಹಂಗೆ ಆಗುತ್ತೆ ಸರ್. ಅದು ಆಮೇಲೆ ನೋಡೋಣ, ದೇವ್ರಿದ್ದಾನೆ. ಈಗ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಣ? ಸಮಾವೇಶ ಮಾಡಲಿ, ಜಿಲ್ಲೆ ಅಭಿವೃದ್ಧಿಗೆ ಏನೇನು ಬೇಕೋ. ಇವರು 50 ವರ್ಷದಲ್ಲಿ ಕಾಂಗ್ರೆಸ್ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ. ಈಗಲಾರು ದಯಮಾಡಿ ಕೊಡಿ ಅಂತೀನಿ. ಕೊಡದು ಹೋದರೆ 2028ಕ್ಕೆ ಕೊಡೋದಕ್ಕೆ ಅವಕಾಶ ಕುಮಾರಣ್ಣರು ಇರ್ತಾರೆ, ಮಾಡ್ತೀವಿ.